ಬೇರೆಯವ್ರಿಗೆ ಕೊಡೋಕ್ಕಿಂತ 1% ಕಡಿಮೆನೇ ಬಡ್ಡಿ ಕೊಡು. ನಿನಗೆ ಆದಂಗೆ ತೀರಿಸ್ಕೊಂಡು ಹೋಗು. ಪ್ಲೀಸ್ ಕಣೋ, ಬೇಡ ಅನ್ಬೇಡ್ವ? ಅಂತೂ ಎಲ್ಲ ಸೇರ್ಕೊಂಡು ನನ್ನ ಕೈಲಾಗ್ದೋನು ಅಂತ ಡಿಸೈಡ್ ಮಾಡ್ತಿದ್ದೀರಿ. ಕೈ ಹಿಡಿಯೋಕ್ಕೆ ಟ್ರೈ ಮಾಡ್ತಿದ್ದೀರಿ. ನೀನು ಕೈ ಮುಗಿತೀನಿ ಹಾಗೆಲ್ಲ ಅನ್ಕೋಬೇಡ್ವ. ನಿನ್ನಿಂದ ಎಲ್ಲ ಆಗತ್ತೆ, ಆದರೆ ಪರಿಸ್ಥಿತಿ 1000 ಇರಲಿ, ಅದು ನನ್ನ ಹಣೆ ಬರ. ನಿನಗೇನು ನನ್ನ ತಂಗಿನ ಕೊಟ್ಟು ಮದುವೆ ಮಾಡಬೇಕು ಅಷ್ಟೇ ತಾನೇ? ಇನ್ನು 4 ದಿನ ಟೈಮ್ ಕೊಡು, ಮೀಟ್ರ್ ಬಡ್ಡಿಗೆ ದುಡ್ಡು ತಂದಾದರೂ ನೀನು ಮದುವೆ ಮಾಡಿಸ್ತೀನಿ. ಬೇಡವ ಸಂಜು, ಹಠಕ್ಕೆ ಬಿದ್ದು ಎಡ್ವರ್ಟ್ ಮಾಡ್ಕೋಬೇಡ. ಮೀಟ್ರ್ ಬಡ್ಡಿ ಅಂದರೆ ಸುಮ್ಮನೆ ಅಲ್ಲ, ಎಷ್ಟೋ ಜನ ಮಠನೇ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಂಗೆ ಮನೇನೂ ಇಲ್ಲ ಮಠನೂ ಇಲ್ಲ, ಇನ್ನೇನೋ ಮಾರ್ಕೊಳ್ಳಿ, ಅದ್ರ ಚಿಂತೆ ನಿನಗೆ ಬೇಡ. ಇನ್ನು 1 ವಾರದಲ್ಲಿ ದುಡ್ಡು ತರ್ತೀನಿ, ಮದುವೆ ತಯಾರಿ ಮಾಡ್ತೀನಿ, ಸರಿನಾ? ಸಂಜು ನೋಡೋ ಮಾವನ ಮಗನೇ, ಈ ಜಗತ್ತಲ್ಲಿ ಯಾವ್ದಾದ್ರು ಹುಡುಗಿ ಹುಟ್ಟಕ್ಕೆ ಮುಂಚೆನೆ ಅವಳಿಗೊಬ್ಬ ಅಣ್ಣ ಹುಟ್ಟಿರ್ತಾನೆ ಅಂದರೆ ತನ್ನ ತಂಗಿ ಮದುವೆ ಮಾಡೋ ಯೋಗ್ಯತೆನ ಇಟ್ಕೊಂಡೇ ಹುಟ್ಟಿರ್ತಾನೆ. ನಾನು ಅಷ್ಟೆ, ಅಣ್ಣ ಅನ್ಸ್ಕೊಂಡಿದ್ದೀನಿ, ಅಣ್ಣನ ಜವಾಬ್ದಾರಿನೂ ನಿಭಾಯಿಸ್ತೀನಿ. ಸಾರಿ ಕಣೋ ಸಂಜು, ನಾನು ಮದುವೆಗೆ ಆತ್ರ ಬೀಳ್ತಿದ್ದೀನಿ ಅಂತಲ್ಲ. ಗೊತ್ತಪ್ಪ, ನಿನ್ನ ಮನ್ಸಲ್ಲಿ ಚಿನ್ನದ ಗಣಿನೇ ಇದೆ. ಈ ಗಣಿ ಮುಂದೆ ಆ 2 ಲಕ್ಷ ರೂಪಾಯಿ ಸೆಕೆಂಡ್ ಹ್ಯಾಂಡ್ ಕಾರ್ ಯಾವ ಲೆಕ್ಕ ಹೇಳು? ಆಂಜನೇಯ ಇದ್ದಾನೆ, ಎಲ್ಲ ಸರಿಗೆ ಹೋಗು. ಬರಲಾ? ನಿಮ್ಮಿ ಚೆನ್ನಾಗಿದ್ದಾಳೆ. ಬೆಳಿಗ್ಗೆ ಸೈಬರ್ಗೆ ಹೋಗಿ ಕೂತವಳು ಇನ್ನೂ ಬಂದಿಲ್ಲ. ಬಾ ಮಾತಾಡ್ಸ್ಕೊಂಡು ಹೋಗುವ. ಇಲ್ಲ, ಕೇಳ್ದೆ ಅಂತ ಹೇಳು. ಸರಿ, ಬಾಯ್. ಇಲ್ಲ, ಆ ಅಜ್ಜನ ಮಾತು ನಂಬ್ಕೊಳ್ಳೋಕ್ಕಾಗಲ್ಲ. ಗುರೂಜಿ ಸಿಕ್ಕೋವರೆಗೂ ನನ್ನ ಪ್ರಯತ್ನ ನಾನು ಮಾಡಲೇಬೇಕು. ಆ ಜಾಗ ನಾನೇ ಹುಡ್ಕೋಬೇಕು. ಮೊದಲು ಆ ಬ್ರಿಡ್ಜ್ ಎಲ್ಲಿದೆ ಅಂತ ತಿಳ್ಕೋಬೇಕು. ಬ್ರಿಡ್ಜಸ್ ಆಫ್ ಕರ್ನಾಟಕ. ಇದಲ್ಲ, ಈ ಸೇತುವೆನೂ ಅಲ್ಲ, ಇದು ಅಲ್ಲ, ये भी नहीं है. हनुमान स्टैच्यू ऑफ कर्नाटक. ಅವಳ್ಯಾಕೆ ಕಾಡಿರುವಳೋ, ಕಡಲಾಚೆ ಕಾದಿರುವಳೋ, ಉರಿ ಬೆಂಕಿ ದಹಿಸುವಂತೆ ಬಿರುಗಾಳಿ ಮೋಹಿಸಿದಂತೆ ಪ್ರೀತಿಯ ಪ್ರಳಯದಿ ನನ್ನ ಸೇರುವ. ನಾಡಿಯೋ ನಾಡಿಯೋ ಅಕ್ಕ, ತಿಮ್ಮಯ್ಯ, ಬೋಪಣ್ಣ, ಬನ್ನಿ ಇಲ್ಲಿ, ಬನ್ನಿ ಎಲ್ಲ. ಏನಪ್ಪ ವಿಶೇಷ? ಕಡೆಗೂ ನಾನು ಅನ್ಕೊಂಡಂಗೆ ಅಣ್ಣ, ನಮ್ಮ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗೋಯ್ತು. ಓಹೋ, ಒಳ್ಳೆ ಸುದ್ದಿ ಕೊಟ್ಟೆ ಬಿಡು. ಮದುವೆ ಯಾವಾಗ? ಮದುವೆ ಮುಂದಿನ ತಿಂಗಳು. ಸ್ವೀಟ್ ತಗೊಳ್ಳಿ. ಮದುವೆ ಆಗಿ 1 ತಿಂಗಳಾದ್ಮೇಲೆ ರಜಾ ಹಾಕಿ ಹೆಂಡತಿ ಜೊತೆ ತಿನ್ನಿ ಸ್ವೀಟ್ ತಿನ್ನಿ. ಇನ್ನೊಂದು ತಗೊಳ್ಳಿಕ. ನನ್ನ ಮಗನೇ ಕೆಲಸ ಮಾಡೋದು ಬಿಟ್ಟು ಟೋಪಿ ಮಾಡ್ತಾ ನಿಂತಿದ್ಯಾ? ಇಲ್ಲ ಯಜಮಾನ್ರೆ, ಇವತ್ತು ರಜೆ ಹಾಕಿದ್ದೆ. ಯಾವನ್ ಕೇಳ್ಬಿಟ್ಟು ರಜೆ ಹಾಕಿದೆ? ನಿನ್ನ ಹೊಟ್ಟೆಗೆ ಅನ್ನದ ಭಿಕ್ಷೆ ಹಾಕ್ತಿರೋ ನಾನು ನನ್ನ ಮುಂದೆನೆ ಕಳ್ಬಿಟ್ಟು. ಬಿಡಿ ಯಜಮಾನ್ರೆ, ಕಳ್ ಬೀಳಕ್ಕೆ ನಾನೇನು ಸೋಂಬೇರಿ ಅಲ್ಲ, ಏನೋ ಮದುವೆ ಕೆಲಸ ಅಂತ. ನನಗೆ ಚಿಕ್ಕಾರಿ ನನ್ನ ಮಗನೇ, ಈ ಮಹೇಂದ್ರ ವರ್ಮನಿಗೆ ಎದುರು ಉತ್ತರ ಕೊಡ್ತೀಯ?
ತಪ್ಪಾಯಿತು 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 ತಾನೇ ತಪ್ಪಾಯಿತು ಅನುಭವಿಸು. ಇದೇ ಕಡೆ ಮೇಲೆ ಯಾವನಾದ್ರೂ ಯಾವತ್ತಾದ್ರೂ ಈ ಹೆಸರಿನಲ್ಲಿ ಬಳಸಿದ್ರೆ ಕಾವೇರಿ ನಾನು ಪ್ರೀತಿಸಿರೋ ಹುಡುಗಿ, ನಾನು ಮದುವೆ ಆಗೋ ಹುಡುಗಿ. ಅವರಿಬ್ರು ಕನ್ನಡದವ್ರು ಅಂತ ಗೊತ್ತು, ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ದಾರಂತೂ ಗೊತ್ತು. ಆ ಕನಸಲ್ಲಿ ನನ್ನ ಮುಖನೇ ನನಗೆ ಕಾಣಿಸ್ತಾ ಇತ್ತು. ಅಂದ್ರೆ ಅದ್ರಲ್ಲಿ ನಾನು ಯಾರು? ಆ ಜಾಗಕ್ಕೆ ನಾನು ಯಾಕೆ ಹೋಗಿದ್ದೆ? ಅವ್ರಿಗೂ ನನಗೂ ಏನ್ ಸಂಬಂಧ? ನನಗೆ ನೀನ್ ಏನ್ ಆಗ್ಬೇಕು? ಅದಕ್ಕೆ ಏನ್ ಆಗ್ಬೇಕು? ಅದಕ್ಕೆ ಏನ್ ಆಗ್ಬೇಕು? ಹಲೋ ಮಗ, ಇಲ್ಲೇ ಲಾಡ್ಜ್ ಹತ್ರ ಕಾಯ್ತಿದ್ದೀನ. ಎಲ್ಲೋ ಫೈನಾನ್ಷಿಯರು? ಹಾಂ, ಕರ್ಕೊಂಬ. ಸರಿ, ಆಯ್ತು. ಸರಿ. ಯಾಕೆ ಅವಾಗ ಹಿಂಗಾಗುತ್ತೆ? ಯಾರೋ ಕರೆದಂಗಾಗುತ್ತೆ. ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಏನ್ ವಿಚಿತ್ರ ಇದು? ಯಾರು ಹತ್ರದಲ್ಲಿದ್ದಾರೆ ಅಂತ ಅನ್ಸುತ್ತೆ, ಆದ್ರೆ ಯಾರು ಅಂತಾನೆ ಗೊತ್ತಾಗಲ್ಲ. ಆ ಕಾವೇರಿ ನಿಜವಾಗ್ಲೂ ಇದ್ದಾಳ? ಅದಕ್ಕೋಸ್ಕರನೇ ನನ್ನ ದುಬೈ ಟ್ರಿಪ್ ಕ್ಯಾನ್ಸಲ್ ಆಯ್ತಾ? ಅವನಿಗೋಸ್ಕರನೇ ಅಪ್ಪ ಅಮ್ಮನ್ ಕೂಡ ಬಿಟ್ಬಿಟ್ಟು ಬಂದಿದ್ದೀನಿ. ಹೇ ಭಗವಾನ್, ಮುझे मिला दो मुझे. ಅವ್ರ ಹತ್ರ ನನ್ನ ಸೇರಿಸು. ಅವ್ರ ಬಗ್ಗೆ 1% ಕೂಡ ನನಗೆ ಗೊತ್ತಿಲ್ಲದೆ ಇದ್ರು ನನ್ನರು ಅಂತ ಅನಿಸ್ತಾ ಇದೆ. ಅವಳು ಯಾವತ್ತೂ ನನ್ನ ಎದುರುಗಡೆ ಬಂದಿಲ್ಲ ಅಂದ್ರು ಅವಳು ನನ್ನೋಳು ಅನಿಸ್ತಿದೆ. ಆಂಜನೇಯ ಸಿಗ್ತಾಳಲ್ವಾ? ಸಿಗ್ತಾನಲ್ವಾ? ಕಣ್ಣಲ್ಲಿ ಮಿಂಚಿ ಇಲ್ಲ, ಕೈ ಬಳಿಗೆ ಸದ್ದಿ ಇಲ್ಲ, ಅದು ಎಲ್ಲೋ ದೂರದಲ್ಲಿದೆ. ಅಲ್ಯಾರೋ ಕರೆದ ಹಾಗೆ, ನನಗಾಗಿ ಕಾದಿರೋ ಹಾಗೆ, ಸುಡು ಬೆಂಕಿ ಸಾಕಿದಂತಿದೆ. ಅವನ್ಯಾರು ಎಲ್ಲಿರುವನೋ? ಆದಿತ್ಯ ನನಗೆ ಸಿಗ್ಲಿ. ಕಾವೇರಿ